ಸಹಾಯನೂ ಬೇಡ ಅಂತ ಹೇಳಿ ಸರ್ಕಾರದ್ದು ಮತ್ತು ಪ್ರತಿನಿಧಿಗಳು ಯಾರ್ಯಾರ್ದು ಸಹಾಯ ಬೇಡ, ನಮ್ಮ ಸಮುದಾಯದ ಅವರಲ್ಲಿ ನಮಗೆ ಬೇಕಾದವ್ರೆ ಒಬ್ಬೊಬ್ಬರು 31,000. ಸೊ ಈ ಭಾವನೆ ಏನು ಸೂಚಿಸ್ತದ ಅಂದ್ರೆ ಸ್ವಾಭಿಮಾನ. ಡಾಕ್ಟರ್ ಬಾಬಾ ಸಾಹೇಬ್ ಅವರ ಸಮ ಸಮಾಜದ ಚಿಂತನೆಗಳಲ್ಲಿ ಯಾರ್ಯಾರು ಇದ್ದಾರೆ, ನಮ್ಮ ಅಂತರಾಳದಿಂದ ನಾವು ಅದನ್ನ ಸೂಕ್ಷ್ಮವಾಗಿ ಯಾರು ಅಪ್ಲಿಕೇಶನ್ ಆಗಿ ಕೊಟ್ಟಂಗಿಲ್ಲ. ಅದರವರ ನೋವಿನ ಮಾತುಗಳನ್ನ ಅವತ್ತಿನ ನಾಗರಿಕ ಸಮಾಜದಲ್ಲಿ ಯಾರು ಇದ್ದಾರೆ ಅವರು ಮಾಡಿರ್ತಕ್ಕಂಥ ತಪ್ಪನ್ನ ಇವತ್ತು ನಾವು ಬೇರೆಯವ್ರ ಮೇಲೆ ಅದನ್ನು ಕಾಣ್ತಕ್ಕಂಥ ಸಂದರ್ಭ ಇಲ್ಲ. ಇವತ್ತು ಬದಲಾವಣೆ ಆಗಿದೆ, ಆದ್ರೂ ಎಷ್ಟು ಪ್ರಮಾಣದಲ್ಲಿ ಬದಲಾವಣೆ ಆಗಬೇಕಾಯ್ತು ಅಷ್ಟಾಗಿಲ್ಲ ಅಂತಕ್ಕಂಥ ಪ್ರಾಮಾಣಿಕ ವಾಸ್ತವಿದ್ಯೇನೋ ನಾವು ಒಪ್ಪುಗೋಬೇಕಾಗ್ತದೆ. ಬಹಳ ಸಂದರ್ಭದಲ್ಲಿ ಇವತ್ತು ಅಂಬೇಡ್ಕರ್ ಅವರ ನಗರದಲ್ಲಿ ಅಂಬೇಡ್ಕರ್ ಅವರ ಜಯಂತಿಯನ್ನು ಮಾಡ್ತಾ ಇದ್ದೀವಿ ನಾವು. ಆದ್ರೆ ಭಾರತ ದೇಶದ ಸಂವಿಧಾನವನ್ನ ಇವತ್ತೊಂದು ಯಶಸ್ವಿ ಪ್ರಜಾಪ್ರಭುತ್ವ ರಾಷ್ಟ್ರ ಪ್ರಪಂಚದಲ್ಲಿ ಆಗಿದ್ರೆ ಅದಕ್ಕೆ ಕಾರಣ ಪುರುಷ ಯಾರಾದ್ರೂ ಆಗಿದ್ರೆ ಅದು ನಮ್ಮ ಬಾಬಾ ಸಾಹೇಬ್ ನೋಡಿದ್ರೆ ಬಹಳ ಅಭಿಮಾನದಿಂದ ನಾವೆಲ್ಲ ಇವತ್ತು ನೆನಪಿಸ್ಕೋಬೇಕಾಗ್ತದೆ. ಅಂತ ಒಬ್ಬ ಮಹಾನ್ ಚೇತನನ್ನ ಅದು ಯಾವ ಪದಗಳಿಂದ ಇಲ್ಲ, ಅದೊಂದು ಲೈಬ್ರರಿ. ಆ ಲೈಬ್ರರಿಯ ಇತಿಹಾಸದಲ್ಲಿ ಅನೇಕ ನೋವು ನಲಿಗಳೊಂದಿಗೆ ಇವತ್ತು ಭಾರತ ಒಂದು ಪ್ರಜ್ವಲವಾಗಿ ಇವತ್ತು ಅಗ್ರಸ್ತಾ ಇದ್ರೆ, ಪ್ರಪಂಚದಲ್ಲಿ ಒಂದು ಗಮನ ಸೆಳೀತಾ ಇದ್ರೆ. 140 ಕೋಟಿ ಇಷ್ಟು ಬೃಹತ್ವಾದಂತ ಜನಸಂಖ್ಯೆ, ಭಾಷೆಗಳ ಮೇಲೆ ಪ್ರಾಂತ್ಯಗಳ ರಚನೆ ಆಗಿವೆ. ಆದ್ರೂ ಇಲ್ಲಿ ನಾವೆಲ್ಲರೂ ಒಕ್ಕಡರಿಂದ ಬದುಕ್ತಾ ಇದ್ದೀವಿ ಅಂದ್ರೆ ಆ ಸಂವಿಧಾನ ಅವರು ಆ ರೀತಿಯಲ್ಲಿ ಕೊಟ್ಟಿದ್ದಾರೆ. ಇಡೀ ದೇಶ ಇವತ್ತು ಅತ್ಯಂತ ಗೌರವಪೂರ್ವಕವಾಗಿ ನಂಬಿಸ್ತಕ್ಕಂಥ ಕೆಲಸ ಇವತ್ತು ದೇಶದಲ್ಲಿ ನಡೀತಾ ಇದೆ. ಬರೀ ನಮ್ಮ ದೇಶದಲ್ಲೆಲ್ಲ ಪ್ರಪಂಚದಲ್ಲಿ ಅವ್ರನ್ನ ನೆನಪಿಸ್ತಕ್ಕಂಥ ಗೌರವಿಸ್ತಕ್ಕಂಥ ಕಾರ್ಯ ಅಲ್ಲೆಲ್ಲ ಕೇಳ್ತಾ ಇರ್ತೀವಿ ನಾವು. ಅದಕ್ಕಾಗಿ ಅಂತ ಮಹಾನ್ ಚೇತನರ 135ನೇ ಜಯಂತ್ಯೋತ್ಸವನ್ನ ನಾನು ಮನೆ ಅಂಬೇಡ್ಕರ್ ಅವ್ರ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ಏಪ್ರಿಲ್ 14. ಅದರ ಕಾರಣಾಂತರಗಳಿಂದ ನಮ್ಮವರೆಲ್ಲರ ಸಲಹೆ ತಗೊಂಡು ನಾವೆಲ್ಲ ದೆಹಲಿಯ ಕರ್ನಾಟಕ ಭವನದಲ್ಲಿ ಅವತ್ತು ಆಚರಣೆಯನ್ನು ಮಾಡಿದೀವಿ. ಆದ್ರೆ ಒಂದು ಬಹಳ ಸೂಕ್ಷ್ಮವಾಗಿ ಹೇಳಬೇಕಂತದ, ಅಂಬೇಡ್ಕರ್ ಅವರ ನೋವು ನಲಿವಿನ ಜೊತೆಗೆ ಈ ಸಮುದಾಯನೂ ಆತ್ಮಾವಲೋಕನ ಮಾಡ್ಕೋಬೇಕಾಗ್ತದೆ. ಹೌದು, ಬಾಬಾ ಸಾಹೇಬರ 135ನೇ ಜಯಂತ್ಯೋತ್ಸವದಲ್ಲಿ ನಾವು ಯಾವ ರೀತಿ ನಡೀತಾ ಇದ್ದೀವಿ ಅನ್ನೋದನ್ನ ನೀವು ನಿಮ್ಮ ಆತ್ಮಾವಲೋಕನ ಮಾಡ್ಕೋತಕ್ಕಂಥ ಪ್ರಯತ್ನ ನಿಮ್ದಾಗಿರಲಿ. ನನಗೆ ಬಹಳ ಸೂಕ್ಷ್ಮವಾಗಿ ಇಲ್ಲಿ ಶಿಕ್ಷಣದಿಂದ ಮಾತ್ರ ಬದಲಾವಣೆ ಆಗಕ್ಕೆ ಸಾಧ್ಯತೆ, ಬೇರೆ ಯಾರಿಂದೂ ಸಾಧ್ಯ ಇಲ್ಲ. ಇಲ್ಲೊಬ್ರು ತಾಯಿ ನನ್ನ ಮಕ್ಕಳಿಗೆ ಆ ಸಂಸ್ಕಾರ ಯಾವ ರೀತಿ ಇದೆ ಅನ್ನೋದನ್ನ ನೋಡಿ ಕಲಿಬೇಕು. ಸೊ ಇಂಥ ಎಲ್ಲ ತಾಯಂದರಲ್ಲಿ ನನ್ನ ಕಳಕಳಿ ಪ್ರಾರ್ಥನೆ, ದಯವಿಟ್ಟು ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಅದರ ಜೊತೆಗೆ ಶಿಕ್ಷಣ ನೀಡಿದ್ರಿ ಅಂದ್ರೆ ಮಾತ್ರ ಡಾಕ್ಟರ್ ಬಾಬಾ ಸಾಹೇಬ್ ಅವರ ಜಯಂತಿಯನ್ನು ನಾವು ಮಾಡ್ತಾ ಇದ್ದೀವಿ, ಅದಕ್ಕೆ ನಿಜವಾದಂತ ಅರ್ಥ ಬರ್ತದಂತಕ್ಕಂಥ ಕಳಕಳಿಯ ಪ್ರಾರ್ಥನೆ ಅಂತ ಮಾತ್ರ ನಾನು ಮಾಡಿಕೊಂಡು, ಬರೇ ದಲಿತ ಸಮುದಾಯದವರು ಅಂಬೇಡ್ಕರ್ ಅವ್ರನ್ನ ಗೌರವಿಸಬೇಕಾಗಿಲ್ಲ. ಈ ದೇಶದ 140 ಕೋಟಿ ಜನ ಇವತ್ತೆಲ್ಲ ನಾವು ಸ್ವಾಭಿಮಾನದಿಂದ, ಪ್ರೀತಿಯಿಂದ, ಸಹಬಾಳ್ವೆಯಿಂದ ಬದುಕ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಅವರ ಕೊಟ್ಟಿರ್ತಕ್ಕಂಥ ಪ್ರೇರಣೆ ಅನ್ನೋದನ್ನ ನಾವೆಲ್ಲ ಗಮನಿಸಬೇಕಾಗ್ತದೆ. ಇಡೀ ದೇಶ ಇವತ್ತು ಯಾಕೆ ಅವ್ರನ್ನ ಗೌರವಿಸ್ತಿದೆ ಅಂದ್ರೆ ಯಾರು ವಿಚಾರವಾದಿಗಳದಾರ, ಯಾರು ಮಾನವೀಯತೆಯಿಂದ ಬದುಕ್ತಕ್ಕಂಥ ಚಿಂತನೆಗಳು ಇದ್ದಾರೆ, ಅವರೆಲ್ಲರೂ ಬಾಬಾ ಸಾಹೇಬ್ರನ್ನ, ಬಸವಣ್ಣ ಅವ್ರನ್ನ, ಬುದ್ಧನ್ನ, ಮಹಾವೀರನ್ನ ಇವರೆಲ್ಲರ ಗೌರವದಿಂದ ಕಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಮಹಾತ್ಮ ಫುಲೆ ಆ ತಾಯಿ ಅವರೆಲ್ಲ ಶಿಕ್ಷಣದಿಂದ ಆಗಿನ ಕಾಲದಲ್ಲಿ ಅದನ್ನ ಮಾಡಿರ್ಲಿಲ್ಲ ಅಂದ್ರೆ ನಾವು ಎಲ್ಲಿಗೆ ಕೊಡ್ತಿದೀವಿ. ಆದ್ರೂ ಇವತ್ತು ಬದಲಾವಣೆ ಆಗದಂತ ಅನ್ನೋದಿಲ್ಲ. ಮಹಿಳಾ ಮೀಸಲಾತಿ ನೋಡಿದೆ ನಾನು ಕಳೆದ ಅನೇಕ ದಶಕಗಳಿಂದ ಯಾವ್ಯಾವ ಕಾರಣಗಳಿರ್ಬೋದು. ನಾನಿಲ್ಲಿ ಯಾವುದೇ ಒಂದು ರಾಜಕೀಯ ಪಕ್ಷದ ಪ್ರತಿನಿಧಿ ಮಾತಾಡಲಿಕ್ಕೆ ತಯಾರಿಲ್ಲ. ಆದ್ರೆ ಈ ಭಾರತ ದೇಶದ ಅದೇನು ಮಹಿಳಾ ಮೀಸಲಾತಿ ಅದ ಅದನ್ನ ಕೊಡುವಂತ ಸಂದರ್ಭ ಬಂದಾಗ ಅನೇಕ ವಾತಾವರಣಗಳು ಬದಲಾವಣೆ ಬಂದದನ್ನ ಗಮನಿಸ್ತಾ ಇರ್ತೀವಿ ನಾವು. ಎಲ್ಲಿವರೆಗೆ ನಮ್ಮ ರಾಜಕಾರಣವನ್ನ ಮೀರಿ ದೇಶಕ್ಕಾಗಿ, ಜನರಿಗಾಗಿ ನಿರ್ಣಯ ಮಾಡ್ತಕ್ಕಂಥ ಪ್ರಬುದ್ಧ ಭಾರತ ಬರೋದಿಲ್ಲ, ಅಲ್ಲಿವರೆಗೆ ಇಂಥ ನಿರ್ಣಯಗಳಾಗಕ್ಕೆ ಸಾಧ್ಯ ಇಲ್ಲ. ಅದು ಬರ್ತಕ್ಕಂಥದ್ದು ಅವಶ್ಯಕತೆ ಇದೆ. ಅಂತ ಪ್ರಬುದ್ಧ ಭಾರತದ ಅವಶ್ಯಕತೆ ನಮ್ದು. ಪಕ್ಷವನ್ನ ಮೀರಿ ಸಹಿತ ರಾಜಕಾರಣ ಮಾಡ್ತಕ್ಕಂಥ ಪ್ರವೃತ್ತಿ ಬಂದಾಗ ಮಾತ್ರ ಈ ದೇಶ ಬೆಳವಣಿಗೆ ಆಗಕ್ಕೆ ಸಾಧ್ಯ ಆಗ್ತದೆ. ಅಂತ ವಿಚಾರಧಾರೆಗಳು ಈ ಭಾಗದಲ್ಲಿ ಬರಲಿ ಅಂತಕ್ಕಂಥ ಮಾತನ್ನು ಹೇಳಿ, ಆದರೂ ಸಹಿತ ಈ ನಾಡಿನಲ್ಲಿ ಬಸವಣ್ಣನ ಪ್ರಭಾವ ನಮ್ಮ ಮೇಲೆ ಇರುವುದರಿಂದ, ಬಾಬಾ ಸಾಹೇಬರ ಚಿಂತನೆಗಳನ್ನ ಕೇಂದ್ರೀಕರಿಸೋದ್ರಿಂದ, ಇವೆಲ್ಲ ವಿಚಾರಧಾರೆಗಳಿಂದ ಇಲ್ಲಿ ಸ್ವಲ್ಪ ಮಟ್ಟಿಗೆ ಸಮಾನತೆ
ಪ್ರೀತಿ, ವಿಶ್ವಾಸ, ಸಹಬಾಳ್ವೆ ವಾತಾವರಣ ಇಲ್ಲಿ ನಿರ್ಮಾಣ ಆಗಿದೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ, ಈ ಭಾಗದ ಅನೇಕರು ಮಹಾನ್ ಸಂತರಾಗ್ಲಿ, ಸೂಫಿ ಸಂತರಾಗ್ಲಿ ಆ ಬದುಕನ್ನ ನಮಗೆ ಕೊಟ್ಟಿದ್ದಾರೆ. ಆ ವ್ಯವಧಾನದಲ್ಲಿ ನಾವೆಲ್ಲರೂ ಕೂಡ ಸಾಗೋಣ ಅಂತಕ್ಕಂಥ ಮಾತನ್ನು ಹೇಳಿ, ನಾಳೆ 1ನೇ ತಾರೀಕಿನ ದಿವಸ ಬುದ್ಧ ಜಯಂತಿಯನ್ನ ಬಹಳ ವಿಜೃಂಭಣೆಯಿಂದ ನೀವೆಲ್ಲ ಆಚರಣೆ ಮಾಡ್ತಾ ಇದ್ದೀರಿ. ಆಚರಣೆ ಹೆಂಗಿರ್ಬೇಕು ಅಂದ್ರೆ ಅದೇನು ಹಚ್ತಿರಲ್ಲ, ಅವಾಗಾಗೋದು ಡಿಜೆ ಮುಕ್ತವಾಗಿ. ದಯವಿಟ್ಟು ಡಿಜೆ ಹಚ್ಬಿಡ್ರಿ. ಉಪನ್ಯಾಸಕರು ಬಹಳ ಕಳಕಳಿ ಮಾತನ್ನು ಹೇಳಿದ್ದಾರೆ. ಒಬ್ಬರು ಸಹಿತ ಏನದು ನಾನು ಹೇಳಕ್ ಹೋಗೋದಿಲ್ಲ, ನೀವು ಅದಕ್ಕೆ ಅವತ್ತ ಯಾವುದೇ ರೀತಿಯ ಅವಕಾಶ ಕೊಡಬೇಡ್ರಿ ಅಂತೇಳಿ ನಿಮ್ಮಲ್ಲಿ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ಕೋತೀನೋ. ದಯವಿಟ್ಟು ಬಹಳ ಪ್ರಬುದ್ಧರಾಗಿ ನಾವು ಇನ್ನೊಬ್ಬರಿಗೆ ಮಾದರಿ ಆಗೋ ರೀತಿಯಲ್ಲಿ ನಾವೆಲ್ಲ ಬದುಕಬೇಕಾಗ್ಯದ, ಮಾಡಬೇಕಾಗ್ಯದ. ಅದಕ್ಕಾಗಿ ನಿಮ್ಮಲ್ಲಿ ನನ್ನ ಕಳಕಳಿಯ ಪ್ರಾರ್ಥನೆ, ದಯವಿಟ್ಟು 1ನೇ ತಾರೀಕಿನ ದಿವಸ ಆ ವಾತಾವರಣ ನೀವಾಗಲೇ ಒಂದು ಸಭೆ ಮಾಡಿದಂತ ಸಂದರ್ಭದಲ್ಲಿ ನೀವೆಲ್ಲ ವಾಗ್ದಾನ ಮಾಡಿದ್ರಿ ಅಂತ ಹೇಳಿ ಅದೇ ರೀತಿ ನೀವೆಲ್ಲ ನಡ್ಕೋಬೇಕು ಅಂತಕ್ಕಂಥ ಮಾತನ್ನ ಹೇಳಿ, ಕಾರ್ಯಕ್ರಮ ಪಂತೀಜಿಯವರು ಮಾತು ನಾನು ಕೇಳಬೇಕಾಗಿತ್ತು. ಅದ್ರ ಕಾರ್ಯ ಹೆಂಗ್ ಪರಿಸ್ಥಿತಿ ಅದಂದ್ರೆ, ನನಗೆ ಇದು ಮದುವೆ ದಿನಗಳು, ಬಹುತೇಕ ದಿನ 15-20 ಮದುವೆಗಳು ಹೋಗ್ತಾ ಇದೀನೋ. ಬಿಜಾಪುರದ ನಗರದಲ್ಲೂ ಸಹಿತ ನನಗೆ ಕೇಳಿನೇ ಕಾಶಿ ಅಂತಕ್ಕಂಥ ಒಂದು ಕುಟುಂಬ ಲೋಣಿ ಬಿಕೆದವರು ಕಾರ್ಯಕ್ರಮ ಇಟ್ಟಿದ್ದಾರೆ. 10 ಗಂಟೆಗೆ ನಾನು ಅಲ್ಲಿ ಮುಟ್ಟಬೇಕಾದ್ರೆ 11 ಆಗ್ತದೆ. ಮೋಸ್ಟ್ಲಿ ಅವ್ರದೆಲ್ಲ ಮುಗಿತಿರ್ತದೆ. ಆ ಎಳೆಗರೆ ಅವ್ರಿಗೆ ಹೋಗಿ ಭೇಟಿ ಆಗ್ಬೇಕು. ಅದಕ್ಕಾಗಿ ಬಂತೀಜಿ ಅವರು ಒಪ್ಪಿಗೆ ಕೊಟ್ಟರಂದ್ರ, ಉಪನ್ಯಾಸಕರಂದ್ರು ಫುಲ್ಫಿಲ್ ಮಾಡಿನ, ಒಂದು ಅಕ್ಷರ ಬದಲಾವಣೆ ಹಾಲಕ್ ಕೂಲಿಲ್ಲ. ಪ್ರಶಾಂತ್ ಹೇಳಿದ್ರು ಇಲ್ಲ, ಅವರು ನನಗ ನಮ್ ಸರ್ ಹೇಳಿದ್ರು, ಈ ಮೈಸೂರದವ್ರ ಮೇಲೆ ಅವ್ರು ಹೆಂಗಂದ್ರೆ ನಮ್ಗಿಂತ ಬಹಳ ಮುಂದದಾರ ಅವರು. ನಾನು ಡಾಕ್ಟರ್ ಮಾದೇವಪ್ಪ ಅವ್ರನ್ನ, ಸಿದ್ದರಾಮಯ್ಯ ಸಾಹೇಬ್ರನ್ನ ಬಹಳ ಜನ ನೋಡ್ತಿರ್ತೀನಿ ನಾನಲ್ಲಿ ಮೈಸೂರದವ್ರು. ಅವ್ರ ಒಂಥರ ವಿಭಿನ್ನವಾದಂತ ಆದರ್ಶವಾದಂತ ರಾಜಕಾರಣವನ್ನ, ಇಂಥ ವಿದ್ವತ್ವನ್ನ ಇದ್ದಂತವ್ರು ಕಾಣ್ತೀವಿ ನಾವು. ಆದ್ರೆ ನಮ್ಮಲ್ಲಿ ಹೆಂಗದಾರ ಅಂದ್ರೆ, ಬುದ್ಧನನ್ನ ನಿಜವಾಗಿ ಪ್ರತಿಸಾರು ನಮ್ಮಲ್ಲಿ ಒಬ್ರು ಬಾಬಾನಗರದಾಗ ಒಬ್ರು ಅಧಿಕಾರಿ ಇದ್ರು, ಆಕಾಶ್. ನಿಮ್ಗೆ ಹೇಳ್ತೀನಿ, ಬುದ್ಧನನ್ನ ನಮ್ಮ ಜಿಲ್ಲೆ ಒಳಗೆ ಪ್ರತಿಸ್ತಕ್ಕಂಥ ಯಾವ್ದಾದ್ರು ಒಬ್ಬ ಮೇಧಾವಿ ಇದ್ರೆ ಅದು ಆಕಾಶ್ ಅವ್ರ ಅಂತ ಹೇಳಿ ಬಹಳ ಅಭಿಮಾನದಿಂದ ನಾನೆಲ್ಲ ಇವತ್ತು ನಂಬಿಸ್ಕೋಬೇಕಾಗ್ತದೆ. ಆದ್ರೆ ಸ್ವಂತ ಯಾವ ರೀತಿ ಈ ಬಂದೀಜಿಯವರು ಅಪೇಕ್ಷೆ ಪಟ್ಟರೆ, ಹಾಗ ನಮ್ಮ ಖರ್ಗೆ ಸಾಹೇಬ್ರು ಮಾತ್ರ ಗುಲ್ಬರ್ಗದಾಗ ಬುದ್ಧ ವಿಹಾರವನ್ನ ಬಹುತೇಕ ದಕ್ಷಿಣ ಭಾರತದಾಗ ಎಲ್ಲಿಯೂ ಸಹಿತ ಇರಲಾರ್ದಂತ ಒಂದು ಬುದ್ಧ ವಿಹಾರ ಸ್ಥಾಪನೆ ಮಾಡಿದ್ರೆ ಅದು ನಮ್ಮ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡಿದ್ದಾರೆ ಅನ್ನೋದನ್ನ ನೆನಪಿಸ್ಕೋಬೇಕಾಗ್ತದೆ. ಆ ಬುದ್ಧ ವಿಹಾರಕ್ಕೆ ಬಹಳ ವಿಶೇಷವಾದಂತ ಬದುಕನ್ನ, ಅದಕ್ಕೊಂದು ಒಂದು ವಿಶೇಷವಾದಂತ ಅವಕಾಶವನ್ನು ಅವರು ಮಾಡಿದ್ದಾರೆ. ಇಂಥ ಒಂದು ವೈಚಾರಿಕ ನಿಲುವಿನಲ್ಲಿ ನಾವೆಲ್ಲ ಬಾಳ್ತಾ ಇದ್ದೀವಿ, ಬದುಕ್ತಾ ಇದ್ದೀವಿ. ಅದಕ್ಕಾಗಿ ಬುದ್ಧರನ್ನ, ಬಸವಣ್ಣನನ್ನ, ಅಂಬೇಡ್ಕರ್ ಅವ್ರನ್ನ ಯಾರು ಮಾನವೀಯತೆಯಿಂದ ಬದುಕ್ತಾರ ಅವರು ಇವ್ರನ್ನ ಗೌರವಿಸ್ತಕ್ಕಂಥ ವ್ಯವಧಾನದಲ್ಲೂ ಇರ್ತಾರೆ ಅಂತಕ್ಕಂಥ ಮಾತನ್ನ ನಾನು ಹೇಳಿ, ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಬಂದು ತಮ್ಮ ಜೊತೆಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಯಾವತ್ತು ಸಂಘಟಕರಿಗೆ, ಒಬ್ಬ ನನ್ನ ಆತ್ಮೀಯ ಮಾತಾಡೋಳಗೇನೋ ನೀನು ಅಂತವ್ ಯಾರು ಇವ್ರು ಇಲ್ಲ, ಹೆಂಗ ನೀವೆಲ್ಲ ನನ್ನ ಕೂಡ ಹೆಂಗಿದ್ರೆ ಅಂದ್ರೆ ಒಂದು ಕುಟುಂಬ ಇದ್ದಂಗಿದೆ. ನಾನು ರಾಜಕಾರಣವನ್ನು ಮೀರಿ ಪ್ರೀತಿಯಿಂದ ಬದುಕಬೇಕು. ಈ ಅಧಿಕಾರ ಶಾಶ್ವತ ಇಲ್ಲ, ಇದು ಬರ್ತದ, ಇರ್ತದ, ಒಂದಿನ ಹೋಗ್ತದೆ. ಅದ್ರ ಬಂದು ಇದ್ದು ಹೋಗೋದ್ರ ಮಧ್ಯದೊಳಗೆ ನಾವು ಯಾವ ರೀತಿ ಬದುಕಿದೀವಿ ಅನ್ನೋದು ಮಾತ್ರ ಬಹಳ ಮಹತ್ವದ ಇರ್ತದೆ. ನಾನು ಇದನ್ನ ಕ್ರಿಮಿನಲ್ ಮುಕ್ತ ಮಾಡಬೇಕು ಅಂತಕ್ಕಂಥ ಚಿಂತನೆಯಿಂದ ರಾಜಕಾರಣವನ್ನು ಮಾಡ್ತಕ್ಕಂಥ ಪ್ರವೃತ್ತಿಯಲ್ಲಿ ಈ ತಾಲೂಕನ್ನು ಕಟ್ಟಿದ್ದೀನಿ. 39-40 ವರ್ಷ ನನ್ನ ರಾಜಕೀಯ ಜೀವನ ಸಮಾಜದ ಚಿಂತನೆಗಳಲ್ಲಿ ಈ ಭಾಗವನ್ನು ಹೊಸ ದಾರಿಯಲ್ಲಿ ಸಾಕಬೇಕು. ಇದಕ್ಕೇನೋ ಒಂದು ಕಪ್ಪು ಚುಕ್ಕೆ ಇದೆ, ಇದಕ್ಕೇನೋ ಮಾಧ್ಯಮದವರು ಅದಕ್ಕೊಂದು ಭೀಮಾ ತೀರತೆಯನ್ನು ಹೆಸರಿಟ್ಟಿದ್ದಾರೆ. ಇದನ್ನು ನಶಿಸಿ ಹೋಗಬೇಕು ಅಂತಕ್ಕಂಥ ಆ ದೂರದೃಷ್ಟಿಯಿಂದ ಇಲ್ಲಿ ಪ್ರಾಮಾಣಿಕವಾದಂತ ಬದುಕು ಬರಲಿ, ಇಲ್ಲಿ ಸಹಬಾಳ್ವೆ ಇರಲಿ, ಇಲ್ಲಿ ಸರ್ವ ಜನಾಂಗದವರು ಪ್ರೀತಿಯಿಂದ ಬದುಕತಕ್ಕಂಥ ವ್ಯವಧಾನ ಇರಲಿ ಅಂತಕ್ಕಂಥ ಆ ವಿಶೇಷವಾದಂತ ಬದುಕನ್ನ ನಾವು ಬದುಕಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನೀವೆಲ್ಲ ನನ್ನ ಕುಟುಂಬದವರು, ನೀವು ನನ್ನ ಮೇಲೆ ಹಠ ಮಾಡಬೇಕು, ನಾನು ನಿಮ್ಮ ಮೇಲೆ ಮಾಡೋ. ನಿಮಗೆ ನನ್ನ ಬಿಟ್ಟು ಯಾರು ಇಲ್ಲ, ನಿಮ್ಮ ಬಿಟ್ಟು ನನಗೂ ಯಾರು ಇಲ್ಲ ಅಂತಕ್ಕಂಥ ಮಾತನ್ನ ಬಹಳ ಪ್ರಾಮಾಣಿಕವಾಗಿ ಸಂದರ್ಭದಲ್ಲಿ ಹೇಳಿ, ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ, ನನ್ನ ಸುದೀರ್ಘ ರಾಜಕಾರಣದ ಭವಿಷ್ಯವನ್ನು ಬದಲಾವಣೆ ಮಾಡಿದವರು ನೀವು. ನಿಮ್ಮಂತವ್ರ ಜೊತೆಗೆ ನನ್ನ ಆತ್ಮೀಯ ಬದುಕನ್ನ ನಾ ತಾಯಿ ಕರೆದೊಂದು ಮಾತು ಕೇಳಿದೀನಿ. ಇಲ್ಲಿ ಹೆಂಗ್ ಇರ್ಬೇಕಾಗ್ಯದ ಅಂದ್ರೆ, ಇಡೀ ಜೀವನ ನಮ್ಗೆ ದೇವರು ಎಷ್ಟು ಆವಿಷ್ಕೃತಿದಾನ ಗೊತ್ತಿಲ್ಲ.
ಆದ್ರೆ ಮಾನವೀಯ ಬದುಕನ್ನ ಬೇರೆದವ್ರು ನೋಡಿ ಕಲಿಬೇಕು, ಯಾವ ರೀತಿ ಬೇರೆದವರು ಇಂಡಿಗೋ ನೋಡಿ ಕಲಿಬೇಕು ಅಂತಕ್ಕಂಥ ವಾತಾವರಣ ಎಂದು ಆಗ್ತೀರಿ ಅಂದ್ರೆ ನಾವೆಲ್ಲ ನನ್ನ ಸಾರ್ಥಕ ರಾಜಕಾರಣದ ಬದುಕಾಗ್ತದೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ಇಲ್ಲಿ ಬಹಳ ವಿಶೇಷವಾದಂತ ಬದುಕನ್ನ ಮಾಡ್ತಾ ಇದ್ದೇವೆ. ಬಾಬಾ ಸಾಹೇಬರ ಮೂರ್ತಿ ಅನಾವರಣ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇಂಡಿ ನಗರದಲ್ಲಿ ನಡೀತದೆ. ಇಂಡಿ ನಗರದ ಇತಿಹಾಸದಲ್ಲಿ ಯಾವ ಕಾರ್ಯಕ್ರಮಗಳು ನಾನು ಯಾವ ರೀತಿಯಿಂದ ಮಾಡಿದ್ದೀನಿ, ಮುಂದಿನ ಯಾರು ಇಂದು ಮಾಡಿರಲಿಲ್ಲ. ಮುಂದೂ ಸಹಿತ ಅಂತ ಒಂದು ಕಾರ್ಯಕ್ರಮ ಮಾಡ್ತಕ್ಕಂಥ ಪ್ರವೃತ್ತಿ ಈ ನಗರದಲ್ಲಿ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಬಾಬಾ ಸಾಹೇಬರ ಮೇಲೆ ಸದಾಭಿಮಾನ, ವಿಶೇಷವಾಗಿ ಮುದ್ದ ಮಕ್ಕಳು ನಾಳಿನ ಭವಿಷ್ಯ ಅವರ ಮುಖಾಂತರ ಈ ಭಾಗ ಬೆಳಗಲಿ ಅಂತಕ್ಕಂಥ ಮಾತನ್ನ ನಾನು ಹೇಳಿ ಆ ಮಗುವಿಗೆ ಕೇಳಿದ ಇಷ್ಟೆಲ್ಲ ಮಾತಾಡಿದ